ಬೀದರ್ ನಗರದಲ್ಲಿ ರಸ್ತೆಗಳ ದುಸ್ಥಿತಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಬಂದ್ರೆ ಸಾಕು ನಗರದ ಹಲವು ರಸ್ತೆಗಳು ಕೆರೆ ಅಂತಾಗುತ್ತೆ. ರಸ್ತೆ ಎಲ್ಲಿದೆ ಗುಂಡಿ ಎಲ್ಲಿದೆ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಡಿಗಳ ನಡುವೆ ಜೀವ ಕೈಯಲ್ಲಿ ಹಿಡಿದು ವಾಹನ ಚಲಾಯಿಸುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಬೀದರ್ ನಗರದ ಸ್ಥಿತಿ. ಮಳೆ ನೀರಿನಲ್ಲಿ ಮುಳುಗುವ ರಸ್ತೆಗಳು, ಅಲ್ಲಲ್ಲಿ ಬೃಹತ್ ಗುಂಡಿಗಳು, ಗುಂಡಿಗಳ ನಡುವೆ ಸಾಗುತ್ತಿರುವ ವಾಹನಗಳು. ಈ ದೃಶ್ಯಗಳು ಇದೀಗ ಬೀದರ್ ನಗರದ ಅವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿವೆ. ನಗರದ ಗುಂಪಾ, ಮೈಲೂರು ಹಾಗೂ ಚಿದ್ರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ರಸ್ತೆಗಳ ಮೇಲೆ ಗುಂಡಿಗಳ ದರ್ಬಾರ್ ನಡೀತಾ ಇದೆ. ಹಾಗೆ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಎಲ್ಲಿದೆ ಎಂಬುದೇ ಕಾಣದಂತಾಗ್ತಾ ಇದೆ. ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಸಂಚರಿಸುವ ಪ್ರಮುಖ ರಸ್ತೆಯಲ್ಲೇ ವಾಹನ ಸವಾರರು ನರಕಯಾತನೆ ಅನುಭವಿಸುವಂತಾಗಿದೆ. ದ್ವಿಚಕ್ರ ವಾಹನ ಸವಾರರು ಗುಂಡಿಗಳಿಗೆ ಬಿದ್ದು ಅಪಾಯ ಎದುರಿಸುವ ಆತಂಕವೂ ಹೆಚ್ಚಾಗಿದೆ. ಒಂದೆಲ್ಲ ಬೀದರ್ ತುಂಬಾ ಎಷ್ಟೋ ಸಮಸ್ಯೆಗಳು. ಯಾರು ಬರ್ಲಕ್ಕಿಲ್ಲ, ನೋಡ್ಲಕ್ಕಿಲ್ಲ, ಎಲ್ಲ ಗೆದಿಬೇಕು, ಓಟ್ ಹಾಕ್ಬೇಕು, ಅತ್ತೆ ಹೋಗ್ಬೇಕು. ಯಾರು CM ಕೇರ್ ಮಾಡಲ್ಲ ಹೊಂಟ್ರ, ಯಾರಾದ್ರೂ ಮಣ್ಣು ಸುದ್ದಕ್ಕೆ ಹಾಕಲ್ಲ ಹೊಂಟ್ರು. ಇದ್ರೊಳಗೆ ಪೂರ ನಮ್ದೆಲ್ಲ ಆಟೋ ಪಾರ್ಟ್ಸ್ಗಳಾಗಿ ಬೇರೆ ಬೇರೆ ಟೂ ವೀಲರ್ ಎಷ್ಟೋ ಮಂದಿ ಬೀಳತ್ತಾರ. ಅದ್ರೊಳಗೆ ಯಾರು ಕೇರೆ ಮಾಡಲ್ಲ ಹೊಂಟ್ರ. 2-3 ತಿಂಗಳೈತ್ರಿ ಇಷ್ಟೇ ಅದರಿ. ಒಂದ್ಸಲ ಹಾಕಿರ್ ಮಣ್ಣು ಮತ್ತೆ CM ಅವ್ರು ಬಂದಾಗ ಮತ್ತೆ ಎಲ್ಲ ಕಿತ್ತೋಯ್ತು. ಬೇರೆಯವ್ರು ಬಂದ್ರೆ ಹಾಕ್ತಾರ ಅಷ್ಟೇ. ಲೀಡರ್ ಅವ್ರಿಗೆ ಲೀಡರ್ಗೆ ಸಂಬಂಧ ಇರುತ್ತೆ, ಅದು ಬಿಟ್ಟು ಬೇರೆ ಯಾರಿಗೆ ಸಂಬಂಧ. ಮತ್ತೆ 2-3 ತಿಂಗಳೈತ್ರಿ. 2-3 ತಿಂಗಳ ಕೆಳಗೆ CM ಅವ್ರು ಬಂದಾಗ, ಸಿರಮ್ ಅವ್ರು ಬಂದಾಗ ಹಾಕಿಬಿಟ್ರು. ಅದ್ರ ಬಾದ್ ಮತ್ತೆ ಎಲ್ಲ ಮತ್ತೆ ಯಥಾಸ್ಥಿತಿ ಅಲರ್ಟ್ ಆಗ್ತದೆ. ಏನ್ ಹೇಳೋದು, ಅವ್ರು ತಿಳ್ಕೊಂಡು ಅವ್ರು ಮಾಡ್ಬೇಕ್ರಿ ಕೆಲಸ. ಹೇಳೋದೇನದ ಏನು, ಗೆದ್ಯೋಕ್ ಬಂದಾಗ ಇಷ್ಟು ಓಟ್ ಹಾಕ್ರಿ ಅಂತ ಹೇಳೋದು. ಆಮೇಲೆ ಅತ್ತೆ ಹೋಗ್ಬೇಕು, ಯಾರು ಕೇರೆ ಮಾಡೋದು. ರೋಡ್ ಎಲ್ಲ ಖರಾಬ್ ಆಗ್ಯಾವ ಸರ್. ಬಿದ್ದೇವ್ ಅಂದ್ರೆ ಯಾರು ನೋಡ್ತಾರ? ಏನು ಇದು ಏನು ಡಿಪಾರ್ಟ್ಮೆಂಟ್ದವ್ರು ಏನ್ ನೋಡಲ್ಲ, ಏನಿಲ್ಲ, ಮಾಡ್ಸೋದ ಇಲ್ಲ, ಏನಿಲ್ಲ. ಆಮೇಲೆ ಸಾಬರ್ ಏನು ಅವ್ರು ಚುಟ್ಟಿದಾಗ ಅವ್ರ ಏನ್ ಕೆಲಸ ಮಾಡೋದಿಲ್ಲ, ಏನಿಲ್ಲ. ಏನು ಯಾರಿಗ್ ಗೊತ್ತು? ಏನು ಅವ್ರು ಏನು ಓಡಾಡಲ್ಲ ರೋಡಿನ ಮ್ಯಾಗ, ಗೊತ್ತಾಗ್ಬೇಕಲ್ಲ ಅವ್ರಿಗೆ. ಅದು ಮತ್ತೆ ರೋಡಿನ ಮ್ಯಾಗ ಓಡಾಡೋರು ಕುನಾಯ್ತ ಮಳಿ ಅದ ಐತೆ, ನೋಡ್ರಿ ನೀರ್ ಹೆಂಗವ, ಎಲ್ಲಿ ನಿಂತವ. ಸಾರ್ವಜನಿಕರ ಆರೋಪದ ಪ್ರಕಾರ ಸಚಿವರು ಹಾಗೂ ಜನಪ್ರತಿನಿಧಿಗಳು ನಗರಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಮಾತ್ರ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ. ಆದರೆ ಕೆಲವೇ ದಿನಗಳ ಬಳಿಕ ಮತ್ತೆ ಅದೇ ದುಸ್ಥಿತಿ ನಿರ್ಮಾಣವಾಗ್ತಾ ಇದೆ. ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಕಾಮಗಾರಿಗಳಿಂದ ಯಾವುದೇ ರೀತಿ ಪ್ರಯೋಜನವಿಲ್ಲ. ಶಾಶ್ವತವಾಗಿ ರಸ್ತೆ ದುರಸ್ತಿ ಮಾಡಿ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಸ್ತೆಗಳ ದುಸ್ಥಿತಿಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕ್ರಮ ಕೈಗೊಂಡು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ.